ಈ ವಿಷಯವನ್ನು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯವಾಗಿದೆ. ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುತ್ತಿರುವಂತಹ ಆಸ್ಪಿರೆಂಟ್ಸ್ ಅವರ ಎಸ್ಎಯಲ್ಲಿ, ಜನರಲ್ ಸ್ಟಡೀಸ್ ಮೇನ್ಸ್ನಲ್ಲಿ ಮತ್ತು ಸಾಮಾನ್ಯ ಜ್ಞಾನಕ್ಕೆ ತಿಳಿದುಕೊಳ್ಳಬೇಕಾದಂತಹ ವಿಷಯವಾಗಿದೆ. ಬಾಲ್ಯ ವಿವಾಹ ಅರಿವೇ ಔಷಧಿ. ಇನ್ ಡೀಟೇಲ್ ಆಗಿ ನೋಡೋದಕ್ಕಿಂತ ಮುಂಚೆ ಬಾಲ್ಯ ವಿವಾಹ ಎಂದರೇನು, ಈ ಬಾಲ್ಯ ವಿವಾಹಕ್ಕೆ ಸರ್ಕಾರದ ಕಾನೂನು ಕ್ರಮ ಏನಿದೆ, ಹಾಗೆ ಎಷ್ಟು ಪ್ರಕರಣಗಳು ದಾಖಲಾಗಿವೆ, ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಮತ್ತು ಇದಕ್ಕೆ ಕಾರಣಗಳೇನು, ಹಾಗೆಯೇ ಇದನ್ನು ಮುಕ್ತಗೊಳಿಸಲು ತಡೆಗಟ್ಟುವ ಕ್ರಮಗಳೇನಿವೆ, ಹಾಗೆಯೇ ಸಮಾಜದಿಂದ ಇದನ್ನು ಸಂಪೂರ್ಣ ಮುಕ್ತಗೊಳಿಸಲು ಯಾರ ಜವಾಬ್ದಾರಿ ಮುಖ್ಯ ಪಾತ್ರ ವಹಿಸುತ್ತದೆ ಎಂಬುದನ್ನು ನೋಡೋಣ. ಇನ್ ಡೀಟೇಲ್ ಆಗಿ ನೋಡೋಣ. ಬಾಲ್ಯ ವಿವಾಹ ಅರಿವೇ ಔಷಧಿ. ಸಮಾಜದಲ್ಲಿ ಬಾಲ್ಯ ವಿವಾಹವು ಒಂದು ದೊಡ್ಡ ರೋಗವಾದರೆ ಅದಕ್ಕೆ ಔಷಧಿ ಅರಿವು ಎಂದು ಹೇಳ್ತಾ ಇದ್ದಾರೆ. ಕಾನೂನು ಎಷ್ಟೇ ನಿರ್ಬಂಧಗಳನ್ನು ವಿಧಿಸಿದರೂ, ಪೋಷಕರಲ್ಲಿ ಅರಿವು ಮೂಡಿಸಿದರೂ, ಸಮಾಜದ ಪ್ರತಿಯೊಬ್ಬರೂ ಈ ಪಿಡುಗನ್ನು ಮುಕ್ತಗೊಳಿಸಲು ಕೈ ಜೋಡಿಸಿದಾಗ ಮಾತ್ರ ಸಮಾಜದಿಂದ ಈ ಪಿಡುಗು ಸಂಪೂರ್ಣವಾಗಿ ಮುಕ್ತಗೊಳ್ಳುತ್ತದೆ. ಆಧುನಿಕತೆಗೆ ತಿಳಿದುಕೊಳ್ಳುವುದರೊಂದಿಗೆ ಅಭಿವೃದ್ಧಿಯತ್ತ ದೇಶ ದಾಪುಗಾಲು ಹಾಕುತ್ತಿರುವ ಸಂದರ್ಭದಲ್ಲಿ ನಗರ ಪ್ರದೇಶದ ಮಹಿಳೆಯರ ಜೀವನ ಮೇಲ್ನೋಟಕ್ಕೆ ಸುಖಮಯವಾಗಿ ಕಾಣ್ತಾ ಇದೆ ಅಷ್ಟೇ. ಆದರೆ ಗ್ರಾಮೀಣ ಭಾಗದ ಮಹಿಳೆಯರ ಜೀವನ ಮಟ್ಟ ಹಾಗೂ ಹೆಣ್ಣು ಮಕ್ಕಳ ಬಗೆಗಿನ ಮನೋಭಾವದಲ್ಲಿ ಇನ್ನ ಹೆಚ್ಚಿನ ಬದಲಾವಣೆಗಳು ಆಗಬೇಕಿದೆ ಎಂದು ಹೇಳ್ತಾ ಇದ್ದಾರೆ. ಹಾಗೆ ದೇಶದ ಅಸಂಖ್ಯ ಕುಟುಂಬಗಳಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಮಹಿಳೆ ಮತ್ತು ಹೆಣ್ಣು ಮಕ್ಕಳು ದಿನನಿತ್ಯದ ಬದುಕಿನ ಸಣ್ಣ ಸಣ್ಣ ಸೌಲಭ್ಯಗಳಿಗಾಗಿ ನಿರಂತರ ಹೋರಾಟ ನಡೆಸುವ ಪರಿಸ್ಥಿತಿ ಈಗಲೂ ಇದೆ. ಕಿಶೋರಾವಸ್ಥೆಗೆ ಕಾಲಿಟ್ಟ ಬಾಲಕಿಯನ್ನು ಈಗಲೂ ಸೆರೆಗಲ್ಲಿ ಕಟ್ಟಿದ ಕೆಂಡ ಎಂದು ಭಾವಿಸುವ ಮನೋಭಾವ ವ್ಯಾಪಕವಾಗಿಯೇ ಇದೆ. ಜವಾಬ್ದಾರಿ ಕಳೆದುಕೊಳ್ಳುವ ಮನೋಭಾವದಲ್ಲಿ ಅಪ್ರಾಪ್ತ ವಯಸ್ಸಿನ ತಮ್ಮ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕಳುಹಿಸಲು ಅನೇಕ ಪೋಷಕರು ತುದಿಗಾಲಲ್ಲಿ ನಿಂತಿರುತ್ತಾರೆ. ಈ ಪರಿಸ್ಥಿತಿ ರಾಜ್ಯದಲ್ಲೂ ಇದೆ. 18 ವರ್ಷ ತುಂಬುವ ಮುನ್ನವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಯುತ್ತಲೇ ಇದೆ. ಬಾಲ್ಯ ವಿವಾಹದ ವಾಕ್ಯವನ್ನು ನೋಡುವುದಾದರೆ, ಬಾಲಕಿಯ ವಯಸ್ಸು 18 ವರ್ಷ ಹಾಗೂ ಬಾಲಕನ ವಯಸ್ಸು 21 ವರ್ಷ ತುಂಬದೇ ಇರುವ ಅಥವಾ ಇಬ್ಬರಲ್ಲಿ ಒಬ್ಬರು ಅಪ್ರಾಪ್ತ ವಯಸ್ಸಿನವರಾಗಿದ್ದಾಗ ನಡೆಯುವ ವಿವಾಹ ಬಾಲ್ಯ ವಿವಾಹ ಎನ್ನಿಸಿಕೊಳ್ಳುತ್ತದೆ. ಭಾರತ ಸರ್ಕಾರವು ಬಾಲ್ಯ ವಿವಾಹವನ್ನು ನಿಷೇಧಿಸಿ 2006ರಲ್ಲಿ ಕಾಯ್ದೆ ಜಾರಿಗೊಳಿಸಿದೆ. ಹಾಗೆಯೇ ನಮ್ಮ ರಾಜ್ಯವು ಕೂಡ ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ತಿದ್ದುಪಡಿ ಕಾಯ್ದೆ 2016 ಅನ್ನು ಜಾರಿಗೆ ತಂದಿರುವ ನಮ್ಮ ರಾಜ್ಯ ಸರ್ಕಾರವು ಬಾಲ್ಯ ವಿವಾಹವನ್ನು ಶಿಕ್ಷಾರ್ಹ ಅಪರಾಧವನ್ನಾಗಿಸಿದೆ. ಇಷ್ಟಾದರೂ ಕಾನೂನಿನ ಕಣ್ಣಿಗೆ ಮಣ್ಣೆರಚುವ ಘಟನೆಗಳು ನಡೆಯುತ್ತಲೇ ಇವೆ. ಬಾಲ್ಯ ವಿವಾಹ ಅಪರಾಧಕ್ಕೆ ಶಿಕ್ಷೆಗಳು ಹೀಗಿವೆ. ಬಾಲ್ಯ ವಿವಾಹ ಅಪರಾಧಕ್ಕೆ 2 ವರ್ಷಗಳವರೆಗಿನ ಕಠಿಣ ಜೈಲು ಶಿಕ್ಷೆ ಅಥವಾ 1 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಬಹುದಾಗಿದೆ. ಜೈಲುವಾಸ ಹಾಗೂ ದಂಡ ಎರಡನ್ನೂ ಕೂಡ ವಿಧಿಸಬಹುದಾಗಿದೆ. ಕಾರಣಗಳನ್ನು ನೋಡೋಣ. ಬಾಲ್ಯ ವಿವಾಹ ನಡೆಸಲು ಹಲವು ಕಾರಣಗಳಿವೆ. ಅವುಗಳಲ್ಲಿ ಮುಖ್ಯವಾದುದು ಹೆಣ್ಣು ಮಕ್ಕಳ ಶಿಕ್ಷಣದ ಬಗೆಗಿನ ಅಸಡ್ಡೆ. ಹಲವಾರು ಯೋಜನೆಗಳ ಹೊರತಾಗಿಯೂ ಗುಣಮಟ್ಟದ ಶಿಕ್ಷಣವನ್ನು ಗ್ರಾಮೀಣ ಭಾಗದ ಬಾಲೆಯರಿಗೆ ಒದಗಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿಲ್ಲ. ಶಿಕ್ಷಣಾಭ್ಯಾಸದ ನಡುವೆಯೇ ಶಾಲೆಯಿಂದ ಹೊರಗುಳಿಯುವ ಹೆಣ್ಣು ಮಕ್ಕಳು ಹಾಗೂ ಅವರಿಗೆ ಮದುವೆ ಮಾಡಿ ತಮ್ಮ ಜವಾಬ್ದಾರಿ ಕಳೆದುಕೊಳ್ಳಲು ಹಾತೊರೆಯುವ ಪೋಷಕರು ಬಹಳಷ್ಟು ಮಂದಿ ಇದ್ದಾರೆ. ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುತ್ತಿರುವಾಗಲೂ ಒಳ್ಳೆಯ ಕಡೆ ಸಂಬಂಧ ಸಿಕ್ಕಿದೆ ಎನ್ನುವ ಕಾರಣದಿಂದಾಗಿ ಅಥವಾ ಹುಡುಗಿ ಹೆಚ್ಚು ಓದಿದ್ದಲ್ಲಿ ಹುಡುಗನನ್ನು ಹುಡುಕುವುದು ಕಷ್ಟವಾಗುತ್ತದೆ ಎನ್ನುವ ಪೂರ್ವಗ್ರಹದಿಂದ ಬಾಲಕಿಯರಿಗೆ ಕಿಶೋರಾವಸ್ಥೆಯಲ್ಲೇ ಮದುವೆ ಮಾಡಲಾಗುತ್ತದೆ. ಅನಾರೋಗ್ಯಕ್ಕೆ ತುತ್ತಾದ ಅಜ್ಜಿ ಅಥವಾ ತಾತನ ಕೊನೆಯ ಆಸೆಯ ಈಡೇರಿಕೆಗೆ ಇದು ತುಂಬ ಕಡೆ ಇರುತ್ತದೆ. ಅಜ್ಜಿ ಅಥವಾ ಅಜ್ಜನ ಕೊನೆಯ ಆಸೆ ತನ್ನ ಮೊಮ್ಮಗಳ ಮದುವೆ ನೋಡುವುದು ಎಂಬ ರೀತಿಯಿಂದಾಗಿಯೂ, ತಂದೆ ತಾಯಿಯ ಆಸೆ ಪೂರೈಸಬೇಕು ಎಂಬ ಭಾವನಾತ್ಮಕ ಒತ್ತಡಗಳಿಂದಾಗಿಯೂ ಬಾಲ್ಯ ವಿವಾಹಗಳು ನಡೆಯುತ್ತವೆ. ಬಾಲ್ಯ ವಿವಾಹಕ್ಕೆ ಮತ್ತೊಂದು ಪ್ರಮುಖ ಕಾರಣ, ಈಗಿನ ಕಾಲಮಾನದಲ್ಲಿ ಪ್ರಮುಖವಾದ ಕಾರಣವೆಂದರೆ ಹದಿಹರೆಯದವರ ಪ್ರೇಮ ಪ್ರಕರಣಗಳು. ವಯೋಸಹಜ ಆಕರ್ಷಣೆಯ ಕಾರಣದಿಂದ ಪ್ರೀತಿಯಲ್ಲಿ ಸಿಲುಕುವ ಹದಿಹರೆಯದವರು ಮನೆಯವರಿಗೆ ನುಂಗಲಾಗದ ತುತ್ತಾಗುತ್ತಾರೆ. ಪ್ರೇಮದ ಕಾರಣದಿಂದಾಗಿ ಮಗ ಅಥವಾ ಮಗಳು ವಿವೇಚನೆ ಇಲ್ಲದೆ ಮನೆ ಬಿಟ್ಟು ಹೋಗುವ ಸಂದರ್ಭಗಳಲ್ಲಿ ಉಂಟಾಗಬಹುದಾದ ಸಾಮಾಜಿಕ ಅವಮಾನದಿಂದ ತಪ್ಪಿಸಿಕೊಳ್ಳಲು ಪೋಷಕರು ಅಪ್ರಾಪ್ತ ವಯಸ್ಸಿನ ತಮ್ಮ ಮಕ್ಕಳಿಗೆ ಮದುವೆ ಮಾಡಿಯೇ ಬಿಡುತ್ತಾರೆ. ಕಾರಣ ಅಥವಾ ಸಂಪ್ರದಾಯ ಏನೇ ಇದ್ದರೂ ಬಾಲ್ಯ ವಿವಾಹವು ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯದ ಮೇಲೆ ಉಂಟು ಮಾಡುವ ಪರಿಣಾಮವು ತೀವ್ರತರವಾದುದು. ಅತಿ ಸಣ್ಣ ವಯಸ್ಸಿಗೆ ಜೀವನದ ಬಗೆಗಿನ ಏನೂ ಗೊತ್ತಿಲ್ಲದವರಿಗೆ ಮದುವೆಯ ಜವಾಬ್ದಾರಿ
ಹೊರಿಸುವಂತಹ ಕೆಲಸವನ್ನು ನಿಲ್ಲಿಸಬೇಕಾದ ತುರ್ತು ಪ್ರಜ್ಞಾವಂತ ಸಮಾಜದ ಮೇಲಿದೆ. ಇದು ಸಮಾಜದ ಪ್ರಜ್ಞಾವಂತ ಬುದ್ಧಿವಂತಿಕೆಯಿಂದ ಮಾತ್ರ ಇದನ್ನು ನಿಲ್ಲಿಸಬಹುದಾಗಿದೆ. ಅಪ್ರಾಪ್ತ ವಯಸ್ಸಿನಲ್ಲಿ ನಡೆಸುವ ವಿವಾಹದಿಂದಾಗಿ ದೈಹಿಕ ಆರೋಗ್ಯದ ಮೇಲಾಗುವ ಪರಿಣಾಮಗಳು ಒಂದೆರಡಲ್ಲ. ಗರ್ಭಕೋಶ ಸಂಪೂರ್ಣ ಬೆಳವಣಿಗೆಯಾಗದಿರುವಾಗ ಗರ್ಭಿಣಿ ಆಗುವುದು ಹೆರಿಗೆ ಸಮಯದ ತೊಂದರೆಗಳಿಗೆ ಹಾಗೂ ಅಕಾಲಿಕ ಮರಣಕ್ಕೂ ಕಾರಣವಾಗಬಹುದಾಗಿದೆ. ಜನಿಸುವ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಯ, ರಕ್ತಹೀನತೆ, ಶಿಶುಗಳ ಮರಣ, ಗರ್ಭಪಾತ ಮತ್ತು ಗರ್ಭಚೀಲ ಹಾನಿಯಂತಹ ಸಮಸ್ಯೆಗಳು ಸಂಭವಿಸಬಹುದು. ಅನಾರೋಗ್ಯದ ಸನ್ನಿವೇಶಗಳನ್ನು ಎದುರಿಸುವ ಸಂದರ್ಭದಲ್ಲಿನ ಮಾನಸಿಕ ಒತ್ತಡ ಹಾಗೂ ಅದರ ನಿರ್ವಹಣೆಯಲ್ಲಿ ಬಾಲಕಿಯರು ವಿಫಲರಾಗುವ ಸಾಧ್ಯತೆಯೇ ಹೆಚ್ಚು. ಬಾಲ್ಯ ವಿವಾಹದ ಬಂಧನಕ್ಕೆ ಸಿಲುಕುವ ಬಾಲಕಿಯರು ತಮ್ಮ ಬದುಕಿನ ಕುರಿತಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇ ಸಾಧ್ಯವಿಲ್ಲದಿರುವಾಗ ತಮ್ಮ ಮಕ್ಕಳ ಬದುಕು ಹಾಗೂ ಅವರ ಶಿಕ್ಷಣದ ಕುರಿತಂತೆ ಸಮರ್ಪಕ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಅಸಮರ್ಥರಾಗುತ್ತಾರೆ. ಕ್ರಮಬದ್ಧ ಶಿಕ್ಷಣ, ಬಾಲ್ಯದಿಂದ ವಂಚಿತರಾಗುವ ಇವರು ಕೌಟುಂಬಿಕ ಒತ್ತಡಕ್ಕೆ ಒಳಗಾಗಿ ತಮ್ಮ ಮೇಲಾಗಬಹುದಾದ ದೌರ್ಜನ್ಯವನ್ನು ಪ್ರತಿಭಟಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾರೆ. ಬಾಲ್ಯ ವಿವಾಹಗಳಲ್ಲಿ ಸಾಮಾನ್ಯವಾಗಿ ವಯಸ್ಸಿನ ಅಂತರ ಹೆಚ್ಚಾಗಿರುತ್ತದೆ. ಆ ಕಾರಣಕ್ಕಾಗಿ ದಾಂಪತ್ಯದಲ್ಲಿ ಹೊಂದಾಣಿಕೆಯ ಸಮಸ್ಯೆ ಕಂಡುಬರಬಹುದು. ಎಳೆ ವಯಸ್ಸಿನಲ್ಲಿ ವಿಧೇಯರಾಗುವ ದೌರ್ಭಾಗ್ಯ ಎದುರಾಗಬಹುದಾದ ಸಾಧ್ಯತೆಯೂ ಇದೆ. 2024ರಲ್ಲಿ ದಾಖಲಾದ ಪ್ರಕರಣಗಳು. 2024ರಲ್ಲಿ ರಾಜ್ಯದಲ್ಲಿ ದಾಖಲಾದ ಬಾಲ್ಯ ವಿವಾಹಗಳ ಸಂಖ್ಯೆ 165. ಪ್ರಸಕ್ತ ವರ್ಷ ಮೇ 3ನೇ ವಾರದ ವೇಳೆಗೆ, ಅಂದರೆ 2025ರ ಮೇ ತಿಂಗಳ 3ನೇ ವಾರದ ವೇಳೆಗೆ 56 ಪ್ರಕರಣಗಳು ದಾಖಲಾಗಿವೆ. ಇದು ದಾಖಲಾದ ಪ್ರಕರಣಗಳ ಲೆಕ್ಕ. ದಾಖಲಾಗದೆ ಉಳಿದವು ಎಷ್ಟು? ಜನನ ದಾಖಲಾತಿಗಳ ವ್ಯತ್ಯಯದಿಂದ ಉಂಟಾದ ಪ್ರಕರಣಗಳು ಹಾಗೂ ಪೋಕ್ಸೋ ಕಾಲಂ ಅಡಿಯಲ್ಲಿ ದಾಖಲಾದ ಬಾಲ ಗರ್ಭಿಣಿಯರ ಪ್ರಕರಣಗಳ ಲೆಕ್ಕವನ್ನು ಸೇರಿಸಿದಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗುವುದರಲ್ಲಿ ಸಂಶಯವಿಲ್ಲ. 2025ರ ಮೇ ಅಂತ್ಯದವರೆಗೆ ಸುಮಾರು 700 ಬಾಲ ಗರ್ಭಿಣಿಯರಿಗೆ ಸಂಬಂಧಿಸಿದ ಮೊಕದ್ದಮೆಗಳು ರಾಜ್ಯಾದ್ಯಂತ ವಿವಿಧ ಠಾಣೆಗಳಲ್ಲಿ ದಾಖಲಾಗಿವೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈ ವರ್ಷ ಇಲ್ಲಿಯವರೆಗೆ ದಾಖಲಾಗಿರುವ ಬಾಲ ಗರ್ಭಿಣಿಯರ ಸಂಖ್ಯೆ 42. ಬಾಲ್ಯ ವಿವಾಹವನ್ನು ತಡೆಗಟ್ಟುವಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮ ಹಾಗೂ ಜಾಗೃತಿ ಕಾರ್ಯಕ್ರಮಗಳು ಒಂದು ಬಾಲ್ಯ ವಿವಾಹವು ನಡೆಯಬಾರದಷ್ಟು ಬಿಗಿಯಾಗಿವೆ. ಆದರೂ ರಂಗೋಲಿ ಕೆಳಗೆ ನುಸುಳುವ ಪೋಷಕರ ಕಾರಣದಿಂದಾಗಿ ಬಾಲ್ಯ ವಿವಾಹಗಳು ನಡೆದೇ ಇವೆ. ಗ್ರಾಮ ವ್ಯಾಪ್ತಿಯ ಶಾಲಾ ಮುಖ್ಯೋಪಾಧ್ಯಾಯರು, ಪಿಡಿಒಗಳು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳೆಂದು ಸರ್ಕಾರ ಗುರುತಿಸಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆ, ಪೊಲೀಸ್ ಇಲಾಖೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳು ಬಾಲ್ಯ ವಿವಾಹ ತಡೆಗಟ್ಟುವ ಹೊಣೆಗಾರಿಕೆಯನ್ನು ಹೊಂದಿದ್ದಾರೆ. ಬಾಲ್ಯ ವಿವಾಹ ತಡೆಗಟ್ಟುವ ದಿಸೆಯಲ್ಲಿನ ಪ್ರಾಥಮಿಕ ಹೊಣೆಗಾರಿಕೆ ಪೋಷಕರದ್ದು, ಅಂದರೆ ಪ್ರಾಥಮಿಕ ಹೊಣೆಗಾರಿಕೆ ಪೋಷಕರದ್ದೇ ಆಗಿರುತ್ತದೆ. ತಮ್ಮ ಮಗುವಿಗೆ ಇರುವ ಒಂದೇ ಒಂದು ಬದುಕನ್ನು ಅತ್ಯಂತ ಸಂತೋಷದಿಂದ ಹಾಗೂ ಸಾರ್ಥಕವಾಗಿ ರೂಪಿಸಿಕೊಳ್ಳುವ ಅವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ತಂದೆ ತಾಯಿ ಜಾಗೃತರಾಗುವ ಅಗತ್ಯವಿದೆ. ವಿವಾಹವೇ ಬದುಕಲ್ಲ, ಮದುವೆಯು ಬದುಕಿನ ಒಂದು ಭಾಗ ಎನ್ನುವುದನ್ನು ಅರ್ಥೈಸಿಕೊಂಡು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಹಾಗೂ ಪೋಷಕರು ಕೈ ಜೋಡಿಸಿದಾಗಷ್ಟೇ ಬಾಲ್ಯ ವಿವಾಹ ವಿರುದ್ಧದ ಹೋರಾಟ ಪರಿಣಾಮಕಾರಿಯಾಗಲಿದೆ.